ಹಲೋ ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಗಾನವಿ. ಈ ವಿಡಿಯೋದಲ್ಲಿ ನನ್ನ ಹಸ್ಬೆಂಡ್ ಬರ್ಡೇ ಸೆಲೆಬ್ರೇಷನ್ನ ಹೇಗೆ ಮಾಡಿದ್ದೆ, ಏನೆಲ್ಲ ಡೆಕೋರೇಷನ್ ಮಾಡಿದ್ದೆ ಅನ್ನೋ ಕ್ಲಿಪ್ಸ್ನ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ ಎಂಜಾಯ್ ಮಾಡಿ. ಮೊದಲನೇದಾಗಿ ನಾನು ಜಸ್ಟ್ ಬೇಕಿಂದ ಕೇಕ್ನ ಕಸ್ಟಮೈಸ್ ಮಾಡಿಸಿದ್ದೆ, ಅದನ್ನ ಪಿಕ್ ಮಾಡ್ಕೊಂಬಂದೆ. ಅದಾದಮೇಲೆ ಅಮೆಝಾನಿಂದ ಕೆಲವೊಂದು ಡೆಕೋರೇಟಿವ್ ಐಟಮ್ಸ್ನ ನಾನು ತರಿಸಿದ್ದೆ. ಅದರದ್ದೆಲ್ಲ ಲಿಂಕ್ನು ಡಿಸ್ಕ್ರಿಪ್ಷನ್ನಲ್ಲಿ ಮೆನ್ಷನ್ ಮಾಡಿರ್ತೀನಿ, ನೀವು ಕೂಡ ಪರ್ಚೇಸ್ ಮಾಡ್ಬೋದು. ಮನೆಯಲ್ಲೇ ಸಿಂಪಲ್ಲಾಗಿ ಈ ಥರ ಡೆಕೋರೇಟ್ ಮಾಡಿಕೊಂಡು ಬರ್ಡೇಸ್ ಆ್ಯನಿವರ್ಸರೀಸ್ಗೆಲ್ಲ ಸೆಲೆಬ್ರೇಷನ್ ಮಾಡೋದಕ್ಕೆ ಚೆನ್ನಾಗಿರುತ್ತೆ. ಇದರಲ್ಲಿ ಕರ್ಟನ್ಸ್, ಲೈಟಿಂಗ್ಸ್, ಬಲೂನ್ ಎಲ್ಲ ಒಂದೇ ಪ್ಯಾಕೇಜಲ್ಲಿ ಬರುತ್ತೆ. ನಾನು ಹಾಗೆ ಸ್ವಲ್ಪ ಕ್ಯಾಂಡಲ್ಸ್ ಮತ್ತು ಒಂದು ರೆಡ್ ಹಾರ್ಟ್ ಪಿಲ್ಲೋನ ಎಕ್ಸ್ಟ್ರಾ ಆರ್ಡರ್ ಮಾಡ್ಕೊಂಡಿದ್ದೆ. ಇನ್ನು ಏನೇನು ಡೆಕೋರೇಟಿವ್ ಐಟಮ್ಸ್ ಬೇಕೋ ನೀವು ಆರ್ಡ್ರ್ ಮಾಡ್ಕೋಬೋದು. ನನ್ನ ರೂಮಲ್ಲೇ ಇದ್ದಂಥ ಕರ್ಟನ್ನೇ ನಾನು ಬ್ಯಾಕ್ ಡ್ರಾಪಾಗಿ ಇಟ್ಕೊಂಡಿದ್ದೀನಿ, ಅದ್ರ ಮುಂದ್ಗಡೆ ಡೆಕೋರೇಷನ್ ಮಾಡ್ಕೋತಾ ಇದ್ದೀನಿ. ಫಸ್ಟು ಬಲೂನ್ಸ್ನೆಲ್ಲ ನಾನು ರೆಡಿ ಮಾಡಿಕೊಂಡೆ. ಅದಾದಮೇಲೆ ಕರ್ಟನಿಗೆ ಹ್ಯಾಪಿ ಬರ್ಡೇ ಟ್ಯಾಗ್ಲೈನ್ನ ಅಟ್ಯಾಚ್ ಮಾಡಿ ಲೈಟಿಂಗ್ ಎಲ್ಲ ಹಾಕ್ಕೊಂಡು, ಪಿಲ್ಲೋಸ್ ಇತ್ತು 2, ಅದನ್ನಿಟ್ಟು ಅದ್ರ ಮುಂದೆ ರೆಡ್ ಹಾರ್ಟ್ ಪಿಲ್ಲೋನಿಟ್ಟು ಬೆಡ್ ತುಂಬ ಬಲೂನ್ಸ್ನ ಕವರ್ ಮಾಡಿದೆ. ಆ್ಯಂಡ್ ಕೇಕ್ ಇಡೋದಕ್ಕೆ ರೆಡಿ ಮಾಡಿ ಒಂದು ರೋಸಲ್ಲಿ ಹಾರ್ಟ್ನ ರೆಡಿ ಮಾಡಿಕೊಂಡೆ. ಅದ್ರ ಸುತ್ತ ಕ್ಯಾಂಡಲ್ಸ್ನ ಇಟ್ಟೆ. ಲಿಟ್ರಲಿ 2 to 3 hours ನಾನು ಡೆಕೋರೇಷನ್ ಮಾಡೋದ್ರಲ್ಲೇ ಮುಳುಗೋಗಿದ್ದೆ. ಟೈಮ್ ಹೋಗಿದ್ದೆ ಗೊತ್ತಾಗಿಲ್ಲ. ಬಟ್ 10:30-11 ಅಷ್ಟರಲ್ಲಿ ನನ್ನ ಡೆಕೋರೇಷನ್ ಎಲ್ಲ ಕಂಪ್ಲೀಟ್ ಆಗಿತ್ತು. ನನ್ನ ಹಸ್ಬೆಂಡ್ಗೆ ಆಫ್ಟರ್ನೂನ್ ಶಿಫ್ಟ್ ಇದ್ದಿದ್ದರಿಂದ ಅವ್ರ ಮನೆಗೆ ಬಂದಿದ್ವು 11:30. ಸೊ ಅದಾದಮೇಲೂ ನಾನು ರೂಮ್ನ ಲಾಕ್ ಮಾಡಿದ್ದೆ, ಅವ್ರಿಗೆ ಒಳಗೆ ಎಂಟ್ರ್ ಆಗಕ್ಕೆ ಬಿಟ್ಟಿರಲಿಲ್ಲ. ಒಂದು ಹುಡಿ ಆರ್ಡರ್ ಮಾಡಿದ್ದೆ. 12 o'clock ಕರೆಕ್ಟಾಗಿ ಅವ್ರ ಬರ್ಡೇಗೆ ವಿಶ್ ಮಾಡಿ ಆ ಹುಡಿನ ಹಾಕ್ಕೊಂಡು ರೂಮಿಗೆ ಬನ್ನಿ ಅಂತ ಹೇಳಿದೆ. ಅವ್ರ ರೂಮಿಗೆ ಬಂದು ಡೆಕೋರೇಷನ್ನ ನೋಡಿ ಖುಷಿಪಟ್ಟರು. ಸಿಂಪಲ್ ಸರ್ಪ್ರೈಸ್ ಅಂತಲೇ ಹೇಳ್ಬೋದು. ನಾನು ಜರ್ಮನ್ ಚಾಕ್ಲೇಟ್ ಕೇಕ್ ಫ್ಲೇವರ್ ಆರ್ಡರ್ ಮಾಡಿದ್ದೆ, ತುಂಬ ಚೆನ್ನಾಗಿತ್ತು. ಎಲ್ಲರೂ ಕೇಕ್ ಕಟ್ ಮಾಡಿ ತಿಂದು ಎಂಜಾಯ್ ಮಾಡಿದ್ವಿ. ನೈಟ್ ಸೆಲೆಬ್ರೇಷನ್ ಎಲ್ಲ ಮುಗೀತು. ಮಾರ್ನಿಂಗ್ ತಿಂಡಿಗೆ ಶಾವಿಗೆ ಬಾತ್ ಮತ್ತು ಕ್ಯಾರೆಟ್ ಹಲ್ವಾ ಮಾಡಿದರು ಅಮ್ಮ. ಎಲ್ಲರೂ ಅದನ್ನ ತಿಂದ್ವಿ. ಅದಾದಮೇಲೆ 4:30 ಮ್ಯಾಕ್ಸ್ ಶೋ ಬುಕ್ ಮಾಡಿದ್ವಿ GT ಮಾಲಲ್ಲಿ. ಮನೆಯಿಂದ ಹೊರಟಿದೆ, ಲೇಟಾಗಿತ್ತು. 4:20 ಆದರೂ ಇನ್ನೂ ನಾವು ಸುಮ್ಮನಳ್ಳಿಗೂ ಹೋಗಿರಲಿಲ್ಲ, ಟ್ರಾಫಿಕಲ್ಲಿ ಸಿಗಾಕೊಂಡಿದ್ವಿ. ಆ್ಯಂಡ್ ಬಟ್ ತುಂಬ ಏನು ಲೇಟ್ ಆಗಲಿಲ್ಲ. 4:40 ಅಷ್ಟರಲ್ಲೆಲ್ಲ ನಾವು PVR ರೀಚ್ ಆದ್ವಿ. ಆಮೇಲೆ ಮೂವಿ ಸ್ಟಾರ್ಟ್ ಆಯಿತು. ಮೂವಿನ ಎಂಜಾಯ್ ಮಾಡಿದ್ವಿ. ಮೂವಿ ಚೆನ್ನಾಗಿದೆ, ನೀವು ಕೂಡ ವಾಚ್ ಮಾಡಿ. ಮೂವಿ ಮುಗಿಸ್ಕೊಂಡು ಲಾಂಜಿಗೆ ಬಂದ್ವಿ. ಲಾಂಜಲ್ಲಿ ಸ್ವಲ್ಪ ಫೋಟೋಸ್ ತೊಗೊಂಡು ಅಲ್ಲೇ ಫುಡ್ ಆರ್ಡರ್ ಮಾಡಿ ಸ್ವಲ್ಪ ಟೈಮ್ ಪಾಸ್ ಮಾಡ್ತಾಯಿದ್ವಿ. ಹಾಗೆ ಏನಾದರೂ ಶಾಪ್ ಮಾಡೋಣ ಅಂತ ಹೇಳಿ ಝೂಡಿಯೋ ಟ್ರೆಂಡ್ಸ್ ಎಲ್ಲ ಟ್ರೈ ಮಾಡಿದ್ವಿ. ಎಲ್ಲೂ ಏನೂ ಲೈಕ್ ಆಗಲಿಲ್ಲ. ಆ್ಯಂಡ್ ಫೈನಲ್ ಆಗಿ ಈಸಿ ಬೈಗೆ ಟ್ರೈ ಮಾಡೋಣ ಅಂತ ಹೋದ್ವಿ. ಅಲ್ಲಿ ಸ್ವಲ್ಪ ಶಾಪ್ ಮಾಡಿಕೊಂಡು ಆ್ಯಂಡ್ ವಿ ಎಂಡೆಡ್ ಅವರ್ ಡೇ. ಇದೇ ಥರ ಮತ್ತಷ್ಟು ವಿಡಿಯೋಗಾಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಆ್ಯಂಡ್ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೂ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೆ ಶೇರ್ ಮಾಡಿ. ಹಾಗೆ ನನ್ನ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.